ಏ ಬಸ್ಸ ಏನು ಮಾಡ್ತಿಲ್ಲ ಏಪ್ಪ ನೀರು ಕಡಕತ್ತೀನಿ ಏ ಹುಚ್ಚಬೇರ್ಗಿ ಮಳಿ ಬರೋ ಆಕಾರ ಆಗೈತಿಲಿ ಅದ್ರ ಮೊದಲು ಕಸ ಸುಡಲಿ ನಾಳೆ ಹೊಲನಾರ ರೆಡಿ ಮಾಡಕ್ ಬರ್ತೈತಿ ಅದನ್ನ ಬಿಟ್ಟು ಎಂತ ಹುಚ್ಚಬೇರ್ಗಿ ಅದಾನಪ್ಪ ಇವ ಮೊದಲು ಅದನ್ನ ಸುಟ್ಟಾಕ ನಮ್ಮನ್ನ ಕಳಿಸ್ತೀವಿ ನಮ್ಮಪ್ಪ ನಾವು ಎಲ್ಲರೂ ಹೊಲ್ದಾಗನು ಅಂತಿ ಹೊಡೆದೇವ್ರಿ ಅಂತಿ ಪದ ಆಡೀನ್ರಿ ಅವು ಕಣ ತಮ್ಮಂದು ತಿಂದೀವಿ ನಾವು ದಾಸರು ಸರ್ ಗೋಪಾಳ ಅದು ಹಿಂದಕ್ಕೆ ಒಟ್ಟು ನಮ್ಗೆ ಎಲ್ಲಾರ ಈಗ ನಮ್ಮ ಊರಾಗ ಇದಕ್ಕೆ ಹೋಗಿ ಬಂದ್ರ ಅನ್ಸ್ತಾರೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ತಿರುಪತಿಗೆ ಹೋಗಿ ಬರ್ತಾರೆ ತಿರುಪತಿಗೆ ಹೋಗಿ ಬಂದ್ರೆ ದಾಸಪ್ಪನವರು ಕೆಲವೊಬ್ರು ಮೂಡ್ಗಲ್ಲ ಕೆಲವೊಬ್ರು ಅದಾರ್ರಿ ನಮ್ಮನ್ನ ಕರ್ಕೊಂಡು ಹೋಗಿ ಗೋಪಾಳ ತಗೊಂಡು ಹೋಗ್ತೀವಿ ಸರ್ ನಾವು ಅವ್ರ ಮನೆಗೆ ಹೋಗಿ ಅವರು ಗೋವಿಂದರಾಜನ್ ಶರಣಪ್ಪನೆಂಬ ಶಿವ ಭಕ್ತನಿದ್ದಾರ ಶಿವ ಪೂಜೆಯೊಳಗ ಹೊತ್ತು ಶಿವ ಶರಣರಂತಿ ಸಾಗಲು ನಮ್ಮ ಬಸವ ಒಕ್ಕಲಿಗಾನಂತಿ ಉಲಸಾಗ್ಲು ಅಂತಿಯ ಕಟ್ಟುವಾಗ ಎಂತವರ ನೆನಿಬೇಕು ಪಂಚ ಪಾಂಡವರ ದರಮಾರು ನಮಸ್ಕಾರ ನಮಸ್ಕಾರ ಆರಾಮಿದ್ದೀರಿ ಆರಾಮದೀವ್ರಿ ಆಯ್ತು ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ಹವಾಮಾನ ತಜ್ಞರು ಅಷ್ಟ ಹೇಳೋದಲ್ರಿ ಮಳಿ ಇನ್ನೇನು ರೆಡ್ ಅಲರ್ಟ್ ಮಳಿ ಬರುತ್ತಾ ಬರೋ ಲಕ್ಷಣ ಐತಿ ಅಂತ ಹೇಳ್ತಾರ್ರಿ ಅವಾಗ ನಮ್ಮ ಇರ್ಬಿಗಿನೂ ಗೊತ್ತಾಗತ್ರಿ ಅದು ನಮ್ಮ ಭಾಳಷ್ಟು ಪ್ರಾಣಿ ಪಕ್ಷಿಗಳಿಗ್ರಿ ಮಳಿ ಬರೋ ಆಕಾರ ಗೊತ್ತಾಗತ್ರಿ ಅವು ಇಲ್ಲೇ ಇಟ್ಕೊಂಡಿವಂದ್ರ ನಾವು ತತ್ತಿ ಕಚ್ಕೊಂಡು ಸೂಕ್ತ ಸ್ಥಳಕ್ಕೆ ಹೋಗ್ತಾವ್ರಿ ಮಳಿ ಬರೋ ಆಕಾರ ನೋಡ್ಕೊಂಡು ಈಗ ಸಾಯಂಕಾಲ ಮಳಿ ಬರ್ತೈತಿ ಅಂದ್ರಿ ಅವ್ ಗೊತ್ತಾಗತ್ರಿ ಈ ಬರೀ ಹವಾಮಾನ ತಜ್ಞರಿಗೆ ನಾವು ಇದು ಮಿಷನ್ ಹಚ್ಚಿ ನೋಡಿ ಹೇಳ್ತೀವ್ರಿ ನಾವು ಮಳೆ ಬರುತ್ತಾ ಇವತ್ತು ಇಷ್ಟು ಪ್ರಮಾಣದಾಗ ಬರ್ತೈತಿ ಅಂತ ಹೇಳ್ತೀವಿ ನಮ್ಮ ಈರ್ಬಿ ಕೆಲವೊಂದು ಪ್ರಾಣಿ ಕೆಲವೊಂದು ಸಸ್ಯಗಳು ಬಾಡ್ತಾವ್ರಿ ಮಳೆ ಬರೋ ಆಕಾರ ಆತಂದ್ರಿ ಅದನ್ನ ನೋಡಿ ನಾವು ಕುನ ಹಿಡಿಬೋದು ಮಳೆ ಬರ್ತೀವತ್ತಂತೇಳಿ ಇರ್ವಿ ಏನ್ ಮಾಡ್ತಾವ್ರಿ ಸೂಕ್ತ ಅಂದ್ರ ಮಕ್ಳು ಮರಿನ ಒಳ್ಳೆ ಇದು ತೊಂದರೆ ಆಗ್ಲಾರ್ದ ಸ್ಥಳಕ್ಕ ತತ್ತಿ ಕಚ್ಕೊಂಡು ಹೋಗ್ರಿ ಸೂಕ್ತ ಜಾಗ ಹುಡುಕ್ಯಂದು ಒಂದು ತೆಲ ನೀರ್ ಬರ್ಲಾರ್ದ ಒಂದು ಒಟ್ಟು ತಮ್ಗೆ ಸೂಕ್ತ ಅನ್ಸ ಸ್ಥಳಕ್ಕೆ ಒಯ್ತೇವ್ರಿ ಅದನ್ನೆಲ್ಲ ನೋಡಿ ನಾವೇನಂತೀವಿ ಮಳಿ ಬರ್ತೈತಿ ಒಟ್ಟು ತತ್ತಿ ಕಚ್ಚ ಇರ್ಬಿ ಮಳಿ ಬರ್ತೈತಿ ಅಂತ ನಾವ್ ಅಂತೀವ್ರಿ ಯಾಕೆ ಬರಗಲ್ರಿ ಅವಾಗ ಮಳಿ ಬರ ಆಕಾರ ಹವಾಮಾನ ತಜ್ಞರಿಗಿನೂ ಗೊತ್ತಾಗತ್ತ ಇರ್ಬಿಗಿನೂ ಗೊತ್ತಾಗತ್ತ ಸಸ್ಯ ಸಂಕುಲಕ್ಕೂ ಗೊತ್ತಾಗತ್ರಿ ಅದ ಹೊತ್ನಾಗ ಇನ್ನೇನು ಅದು ಬರ್ಬೇಕು ಅವಾಗ ಓಡಾಡಿ ಈಗ ಐತಲ್ರಿ ಹಿರಿಯರ ಮನ್ಯಾಗ ಏನ್ ಕುಂತ್ಕೊಂಡ್ ಫೋನ್ ಮಾಡ್ತೇವ್ರಿ ಮಕ್ಕಳಿಗೆ ಏ ಬಸ್ಸ ಏನ್ ಮಾಡ್ತಿಲ್ಲ ಏಪ್ಪ ನೀರ್ ಕಡಕತ್ತೀನಿ ಏ ಹುಚ್ಚಬೇರ್ಗಿ ಮಳಿ ಬರೋ ಆಕಾರ ಆಗೈತಿಲಿ ಅದ್ರ ಮೊದಲು ಕಸ ಸುಡಲಿ ನಾಳೆ ಹೊಲನಾರ ರೆಡಿ ಮಾಡಕ್ ಬರ್ತೈತಿ ಅದನ್ನ ಬಿಟ್ಟು ಎಂತ ಹುಚ್ಚಬೇರ್ಗಿ ಅದಾನಪ್ಪ ಇವ ಮೊದಲು ಅದನ್ನ ಸುಟ್ಟಾಕಂತ ಮಾಡಾಗಿರ್ತೈತ್ರಿ ಈ ಮಕ್ಳು ಹೊಲ್ದಾಗ ಬೆಂಕಿ ಹಚ್ತಾರ್ರಿ ಅದು ಮಳೆ ಬಾ ಅಂದ್ರೆ ಎಲ್ಲಿ ಬರ್ಬೇಕ್ರಿ ಈಗ ಐತಲ್ರಿ ಇದು ಈ ನಾವು ರೈತರು ಏನ್ ಮಾಡೀವ್ರಿ ಕಾರ್ಖಾನೆಗಳ ಮ್ಯಾಲ ಗೂಬೆ ಕೂರಿಸ್ತೀವ್ರಿ ಕಾರ್ಖಾನೆಗಳಿಂದನ ಮಳೆ ಬರೋದಲ್ಲ ಅಂತೇಳಿ ಅಲ್ರಿ ದೊಡ್ಡ ದೊಡ್ಡ ಸಿಟಿಯಾಗ ಬೆಂಗಳೂರಾಗ ಬಾಂಬೆದಾಗ ಮಳಿ ಜಗ್ಗಿ ಬಿಡ್ತಿತ್ತಲ್ರಿ ಸರ್ ಯಾಕೆ ಬರ್ತೈತ್ರಿ ಅದು ಅಲ್ಲಲ್ರಿ ದೊಡ್ಡ ದೊಡ್ಡ ಸಿಟಿ ಬೆಂಗಳೂರು ಸಿಟಿ ಬರೀ ಕಾರ್ಖಾನೆಗಳಿಂದನ ತುಂಬ್ಕೊಂಡತ್ರಿ ಅಲ್ಲಿ ಯಾಕೆ ಮಳೆ ಬರ್ತೈತ್ರಿ ಆದ್ರೆ ರೈತರು ಬಿತ್ತಿ ಬೆಳೆ ಹೊಲ್ದಾಗ ಬರಂಗಿಲ್ರಿ ಯಾಕೆ ಬರಂಗಿಲ್ಲ ಅಂದ್ರೆ ಇಲ್ಲಿ ಸುಡ್ತವೆ ಅಲ್ಲಿ ಕಂಡಾಪಟ್ಟಿ ಸಿಟಿ ಅಲ್ಲಿ ಅಂದ್ರೆ ಅವರು ಸುಡ್ಬೋದು ಏನೋ ಇರ್ಬೋದು ಆದ್ರೆ ಏನಂದ್ರೆ ಅವ್ರು ಮಳೆ ಬರೋ ಹೊತ್ನಾಗ ಸುಡ್ಗಲ್ಲ ಕಂಟಿನ್ಯೂ ನಡೆದಿರ್ತೈತ್ರಿ ಅದು ಇದು ರೈತರದ್ದು ಹಂಗಲ್ರಿ ಮಳೆ ಬರೋ ಹೊತ್ನಾಗ ಹಚ್ತಾರ ಅಟ್ಗಾನ ಅದು ಹೆಂಗ್ ಬರ್ತರಿ ಮಳೆ ಬಂದ್ರೆ ಕಸ ಸುಡ್ಗಲ್ಲ ಅನ್ನೋದು ಹಚ್ಚದ್ರಿ ಹಂಗಾಗ್ರಿ ದಯಮಾಡಿ ರೈತರು ನೀವು ಸ್ವಲ್ಪ ಮಾಹಿತಿ ಕೊಟ್ಟು ಬೆಂಕಿ ಹಚ್ಚೋದು ಬಿಡಿಸಿದ್ರ ಮಳೆ ಹೆಚ್ಚಾಕತ್ರಿ ದಯಮಾಡಿ ನೋಡ್ತಕ್ಕಂಥ ರೈತರು ನಿಮ್ಮ ಕೈ ಮುಗಿದು ಕೇಳ್ಕೊಳೋದು ನಾವು ಇಷ್ಟ ಬೇರೆ ಯಾರ ಕೈಯಾಗೂ ಮಳೆ ಅಪ್ಪಿಲ್ಲ ರೈತರ ಕೈಯಾಗ ಅದಾನ್ರಿ ನಾವು ಪರಿಸರ ಉಳಿಸಿದ್ರ ಉಳಿತೈತಿ ನಾವು ಸಾಯಿಸಿದ್ರ ಪರಿಸರ ಉಳಿಸೋದು ಅಳಿಸೋದು ನಮ್ಮ ಕೈಯಾಗ ರೈತರ ಕೈಯಾಗ ಇರೋದು ಯಾಕಂದ್ರೆ ನಾವು ಭಾಳ ಮಂದಿ ಇರ್ತೀವಿ ಎಲ್ಲಿ ಬೇಕು ಅಲ್ಲೇ ಇರ್ತೀವಿ ಇದ್ರ ತುಂಬ ಇರೋರು ನಾವ ಏನ್ರಿ ಹಂಗಾಗಿ ಕಾರ್ಖಾನೆಗಳು ಈಗ ಐತಲ್ರಿ ಕಾರ್ಖಾನೆ ಹೊಲ್ದಕ್ಕೆ ಬೆಂಕಿ ಐತಿ ಇಲ್ಲ ಅಂತ ಹೇಳಾಗಲ್ಲ ಅದು ಇದು ಬಟ್ಟೆ ಉಟ್ಕೊಂಡಿದ್ದಂಗೆ ರೀ ಕಾರ್ಖಾನೆಯಾಗ ಐತಲ್ರಿ ಬೆಂಕಿ
ಅದು ಏನಂದ್ರೆ ಬಟ್ಟೆ ಉಟ್ಕೊಂಡಿವಿ ಅಂತ ಲೆಕ್ಕ ರೀ. ಇದು ನಾವು ಬೆಂಕಿ ಹಚ್ತೀವಲ್ರಿ, ಅದು ಬಟ್ಟೆ ಉಟ್ಕೊಳ್ಳಾರ್ದವ್ರು ಇದ್ದಂಗೆ. ಅಂದ್ರೆ ಏನ್ರಿ, ಅದು ಇದು ಐತಲ್ರಿ ಪೂರ್ಣ ಪರಿಣಾಮ ಜಾಸ್ತಿ ಬೀರುತ್ತೆ ರೀ. ದಿಗಂಬರ ಆದ್ರೆ ಪರಿಣಾಮ ಜಾಸ್ತಿ ಬೀರ್ತೈತಿ. ಬಟ್ಟೆ ಉಟ್ಕೊಂಡ್ರೆ ಆಕರ್ಷಣೆ ಆಗಲಿ ವಿಕರ್ಷಣೆ ಆಗಲಿ ಕಡಿಮೆ ಆಗುತ್ತೆ. ಕಾರ್ಖಾನೆಯೊಳಗಿರೋ ಬೆಂಕಿ ಬಟ್ಟೆ ಉಟ್ಕೊಂಡಂತಾಗ ಅದು ಪರಿಣಾಮ ಜಾಸ್ತಿ ಬೀರೋದಲ್ಲ. ಇದು ಏನೈತಲ್ರಿ, ನಾವು ಪರಿಸರದಾಗ ಬೆಂಕಿ ಹಚ್ಚೋದು ಏನೈತಲ್ರಿ, ಅದು ದಿಗಂಬರ ಇದ್ದಂಗೆ ಜಾಸ್ತಿ ಪರಿಣಾಮ ಬೀರುತ್ತೆ. ಭಾಳ ದೂರ ಕಾಣುತ್ತೆ, ಮಳೆ ಅಪ್ಪನ ಮಠ ಕಾಣುತ್ತಾ. ಕಾರ್ಖಾನೆದ ಹಂಗಲ್ರಿ, ದೊಡ್ಡ ಮನೆಯಾಗ ಇರ್ತೈತಿ ಬೆಂಕಿ, ಒಂದು ಪೈಪ್ನಾಗ ಬುಂಗ ಅಂತಂದು ಮಾಡಿರ್ತಾರೆ ರೀ, ಅದ್ರಾಗ ಹಾಸಿ ಬರೀ ಹೊಗೆ ಆಟ ಹೋಗುತ್ತಾ, ಬೆಂಕಿ ಕಾಣೋದಿಲ್ಲ. ಹಂಗಾಗಿ ಕಾರ್ಖಾನೆಗಳ ಪರಿಣಾಮ ಕಡಿಮೆ ಪರಿಸರ ಹಾಳು ಮಾಡೋಕೆ ರೈತರು ಹಚ್ಚೋದು ಬಟ ಬೈಲಿಗೆ ಹಚ್ಚೋದೇ ಭಾಳ ಪರಿಣಾಮ ಬೀರ್ತೈತೆ ರೀ. ಈಗ ಬರೀ ರೈತರು ಹಚ್ಚಿದ್ರಾರ ಮಳೆ ದೇವ್ ದೂರ ಹೋಗೋಣ, ಮುಂದೆ ಬರ್ತಾ ಎಲ್ಲಿಗೆ ಬರ್ತಂದ್ರೆ ಹಿಂಗೆ ನಾವು ಇದು ಮಾಡ್ಕೊಂತ ಹೋದ್ವಿ ಅಂದ್ರೆ ಒಂದು ನಾವು ದೇವ್ರ ಮುಂದೆ ದೀಪ ಹಚ್ಚಿದ್ರೂ ಅದಕ್ಕೂ ಎದರ ಮಳೆ ಎದ್ರಿಕೊಂಡು ಹೋಗೋ ಕಾಲ ಬರ್ತೈತಿ ಏನು ರೀ. ಹಂಗಾಗಿ ಪರಿಸರ ಉಳಿಸೋದು ರೈತರ ಕೈಯಾಗೈತಿ. ಅವ್ರು ಉಳಿಸಿದ್ರೆ ಉಳಿತೈತಿ, ಏನಾಗಲ್ರಿ ಹಾಂ ರೀ. ಇಷ್ಟಂತೂ ಐತಿ. ಒಬ್ರು ನಾವು ನಮ್ಮ ಮನೆಗೆ ಬ್ಯಾಡ್ರಿ ಹಚ್ಬೇಡ್ರಿ ಹಿಂಗೆ ಅಂತಂದು ಹೇಳ್ತು, ಈಗ ಬೇರೆ ಹೊಲ್ದಾರ ಅವ್ರಾರ ಹಚ್ಚಿಬಿಡ್ತಾರೆ. ಒಬ್ರೆಲ್ಲ ಒಬ್ರು ಹಚ್ಚಿದ್ರ ಅಂದ್ರೆ ಹಿಂದ್ಲೂರಾರ ಏನ್ರಿ, ಎಲ್ಲಿ ಬೇಕು ಅಲ್ಲೇ ಇರ್ತು ರೈತರು. ರೈತರು ಇಲ್ಲ ಜಗನ ಇಲ್ರಿ. ಅದಕ್ಕೆ ರಾಳಿ ಚೀಲ ಇಲ್ಲ, ಜಗನ ಇಲ್ಲ. ಹಂಗಾಗಿ ಬ್ಯಾಸ್ಯಾಗ ಪ್ಲಾಟ್ ದಯಮಾಡಿ ಬೆಂಕಿ ಹಚ್ಬೇಡ್ರಪ್ಪ. ಯಪ್ಪ ಮಳೆ ನಮ್ಮ ಕೈಯಾಗದಾನ, ರೈತರ ಕೈಯಾಗದಾನ ಅಂತ ಹೇಳ್ತೀವಿ ರೀ. ದಯಮಾಡಿ ಈ ಮಾತು ಕೇಳಿದ್ರೆ ಚಲೋ ಆಕತ್ರಿ. ಈಗ ಸುಡೋದ ಆಗಿತ್ರ ಅಲ್ರಿ. ಮುಂದೆ ಏನಾಗೈತೆ ಸರ, ಬರೀ ಪ್ಲಾಸ್ಟಿಕ್ ಹೊಚ್ಕೊಳ್ಳೋದ ಒಂದು ಮೆಸ್ಸು ಪ್ಲಾಸ್ಟಿಕ್. ಅದು ಈಗ ಸುಡಲಿಲ್ಲ ಅಂದ್ರೆ ಸುಡಲಿಲ್ಲ ಅನ್ಕಂತೀವಿ ನಾವು. ಹಂಗೆ ಅದನ್ನು ಹೆಂಗೆ ಮಾಡಿ ಹಂಗೆ ಉಳಿಸಿದ್ರೆ ಗುಡ್ಡರಿ ಅದು. ಈಗ ಸುಟ್ರೆ ಮತ್ತೆ ಸುಟ್ರೆ ಸುಡ್ಬೇಕಲ್ಲೇ ಅಂತೀವಿ, ಅದು ಸುಡಲಿಲ್ಲ ಅಂದ್ರೆ ಗತಿ ಇಲ್ಲ. ಯಾಕಂದ್ರೆ ಅದು ಆಗ ಎಷ್ಟು ವರ್ಷ ಆಗ ತೆಗೆಯೋದೆ ಅದು, ಮತ್ತೆ ಭೂಮಿ ಮೇಲೆ ಹಾಸಿರ ಭೂಮಿ ಉಸಿರಾಡ್ತಾನೆ ರೀ. ಅದನ್ನ ಎಲ್ಲಿ ಒಟ್ಟಿದ್ರು ಹಂಗೆ ಒಟ್ಟಕ್ಕೂ ಬರಲ್ಲ ಸರ್ ಅದು. ಈಗ ಅದು ಏನಂದ್ರೆ ಅದು ನಮ್ಮ ಮೂಲ ಆಗೈತೆ, ಅದಕ್ಕೆ ಒಳ್ಳೇದಂತಂದು ಹಚ್ಕೊಂಬಿಟ್ಟಿವಿ. ಇಲ್ಲಿ ನೋಡ್ರಪ್ಪ, ರೈತರು ಏನಂದ್ರೆ ಸುಡ್ರಿ ಬೇಡ ಅನ್ನೋಲ್ಲ, ಕೊನೆ ಪಕ್ಷ ಬ್ಯಾಸಿಯಾಗಿ ಸುಡ್ಬೇಕ್ರಿ. ಈಗ ಐತಲ್ರಿ, ನಾವು ಇದು ಸುಡ್ಲಿಲ್ಲ ಅಂದ್ರೆ ಏನಾಗುತ್ತಂದ್ರೆ 6 ತಿಂಗಳು ಅಲ್ರಿ 7 ತಿಂಗಳು ಮಳೆ ಬರ್ತೈತಿ. ಪರಿಸರ ಶುದ್ಧ ಇತ್ತಂದ್ರಿ 6 ತಿಂಗಳಲ್ಲ 7 ತಿಂಗಳ ಮಳೆ ಬರ್ತೈತಿ. ಪರಿಸರ ಹಾಳಾತಂದ್ರೆ 6 ತಿಂಗಳು ಅಲ್ರಿ 2 ತಿಂಗಳನ್ನು ಬಡಿಯೋದು ಕಷ್ಟ ಆಗೈತಿ. ಆವಾಗ ಹಂಗ್ಮೇಲೆ ಈಗ ಸುಡೋದ ಮುಳ್ಳೈತಪ್ಪ, ಸುಡ್ತೀವಿ ನಾವು ಅಂದ್ರೆ ಬ್ಯಾಡ್ರ ಅನ್ನಂಗಿಲ್ಲ. ಚಳಿಗಾಲದಾಗ ಬ್ಯಾಸಿಯಾಗ ಸುಡ್ರಿ, ಮಳೆಗಾಲದಾಗ ಸುಡಬೇಡ್ರಿ. ಅದು ಮಳೆ ಬರೋ ಆಕಾರ ಆಗೈತಿ, ಇನ್ನೇನು ಸ್ವಲ್ಪ ಹೊತ್ತಿನಾಗ ಬರ್ತೈತೆ ಅನ್ನೋ ಹೊತ್ತಿನಾಗ ಮಾತ್ರ ದಯಮಾಡಿ ಸುಡಬೇಡ್ರಿ. ಮಳೆ ಸುರಿತೈತಿ, ಇಲ್ಲೇ ಸುರಿತೈತಿ. ಸುಡಬೇಕು, ಮುಳ್ಳೈತಿ ಆಳಿ ಚೀಲ ಐತಿ ಅಂದ್ರೆ ಸುಡ್ರಿ, ಬ್ಯಾಡ ಅನ್ನಂಗಿಲ್ಲ. ಚಳಿಗಾಲದಾಗ ಸುಡ್ರಿ, ಬ್ಯಾಸಿಯಾಗ ಸುಡ್ರಿ, ಮಳೆಗಾಲದಾಗ ಬಿಡ್ರಿ. ಅದು ಬಿಟ್ಟು ಮಳೆ ಬರೋ ಆಕಾರ ಆಗೈತಿ ಅಂದ್ರೆ ಮಾತ್ರ ಸುಡಬೇಡ್ರಿ. ಈಗ ಐತಲ್ರಿ ಸರ, ಹುಟ್ಟಿಂದ ಹತ್ಯೆ ಮಾಡಿದ್ರೆ ಶಿಶು ಹತ್ಯೆ ಮಾಡ್ದಂಗೆ ರೀ. ಹುಟ್ಟಿಂದ ಹತ್ಯೆ ಮಾಡಿದ್ರೆ ಶಿಶು ಹತ್ಯೆ ಮಾಡ್ದಂಗೆ. ಮಳೆ ಆಕಾರನ ಆಗೋಗಿಲ್ಲ. ಮುಂಜಾನೆ ಬೆಂಕಿ ಹಚ್ಚಿದ್ ಬಂದ್ರಿ ಮಳೆ ಉತ್ಪತ್ತಿ ಆಕಾರನ ಆಗೋಗಿಲ್ರಿ. ಅದು ಮುಂಜಾನಿಂದಾನ ಬೆಂಕಿ, ಮಳೆಗಾಲದಾಗ ಬೆಂಕಿ ಹಚ್ಚಿ ಕುಂತ್ಕೊಂಡ್ವಿ ಅಂದ್ರೆ ಇನ್ನು ಗರ್ಭನ ಧರಿಸಗಲ್ರಿ, ಮೊದಲ ಸುಟ್ಕೊಂಡು ಹೋಗ್ಬಿಡ್ತೈತಿ. ಅದು ಆಕಾರ ಎಲ್ಲಿ ಆಗುತ್ತೆ ರೀ. ಈಗ ಶಿಶು ಹುಟ್ಟಿಂದ ಸಾಯ್ಬಿಡ್ರೆ ಶಿಶು ಹತ್ಯೆ ಆಗುತ್ತಾ, ನಾವು ಗರ್ಭ ಹತ್ಯೆ ಮಾಡಕತ್ತೀವ್ರಿ. ರೈತರು ಹಿಂದಿನ ಕಾಲದಲ್ಲಿ ಮನೋರಂಜನೆಗಾಗಿ ಇವನ್ನ ಆಡ್ತಿದ್ರಿ ಎಲ್ಲ. ಅವಾಗ ಸಮಯ ಹೆಂಗ್ ಕಳಿತಿದ್ರಿ ಹಿಂದಿನ ಕಾಲದಾಗ? ಮನೋರಂಜನೆ ಹಜಾರ ಸರ್ ಹೆಂಗ್ ಕಳಿತಿದ್ರಿ ಅವಾಗ? ನಾವು ಹೇಳನ್ರಿ ಸರ್, ನಾವು ನೀವು ಹೆಂಗಾರನ್ರಿ, ನಾವು ಕುಲದಿಂದ ದಾಸರು ಸರ್. ನಾವು ನೀವು ದಾಸರು ಸರ್. ನಾವು ಈ ರೈತರು ಏನು ಇರೋದ್ರಲ್ಲಿ ಇವರೆಲ್ಲರೂ ಇವರು ಕಣಕ್ಕೆ ಹೋಗ್ತಿದ್ದೀವಿ ಸರ್. ನಾವು ಕಣಕ್ಕಂದ್ರೆ ಅವರಲ್ಲಿ ನಮ್ಗೇನು ನಮ್ಮ ಮೂಲ ಏನಂದ್ರೆ ಅವ್ರ ಕೂಡ ಆಸರ ಆಗ್ಬೇಕು. ನಾವು ಆಸರ ಆಗ್ಬೇಕು, ಅವ್ರಿಗೆ ಆಸರ ಆಗ್ತೀವಿ. ಮಿಷನ್ ಬಂದವ್ರ ಅವಾಗ ಏನಿದ್ದಿಲ್ರಿ, ನಮ್ಮ ಮನ್ಯಾಗ ಎತ್ತಿರ್ತಿದ್ವು. ಗುನ್ಯಪ್ಪ ಹಿಂಗ ಇವತ್ತು ಎತ್ತು ಕೊಡ್ಬೇಕು ನೀನು. ಹೌದಲ್ರಿ, ನಮಗೂ ಸ್ವಲ್ಪ ಏನಂದ್ರೆ ಇವ್ರ ಬಾಳಿಗೆ ಹೋಗ್ಬಿಟ್ರೆ ಜೋಳ ಕೊಡ್ತಾರೆ ಸರ್. ನಮ್ಗೆ ಜೋಳ ಕೊಡ್ತಿರು.
ಕಣ ಅಂತ ಕಣ ಕುಕ್ಕಿದ್ವಿ ಸರ್ ಕಣಗ ಒಟ್ಟ ಊರಿಗೆ ಎಲ್ಲ ನಮ್ಮಪ್ಪ ಸಂಪ್ರದಾಯ ಅದು ಕೇಳೋದು ಕಣ ಕೇಳೋದು ಕಣ ಕೇಳೋ ಸಂಪ್ರದಾಯ ಇನ್ನೂ ಈಗನು ತೊಗೊಂತೀನಿ ಸರ್ ನಾನು ಈಗ ತೊಗೊಂತೀನಿ ಈಗ ತೊಗೊಂತೀವಿ ಹಂಗಾಗಿ ನಾವು ಏನು ಮಾಡ್ತೀವಿ ಸರ್ ಎಲ್ಲರೂ ಅಂತಿ ಕಟ್ ಇವತ್ತು ತೆನಿ ಮುರಿಯೋದ ಆತಂದ್ರೆ ನಮ್ಮ ಮನೆಗೆ ದಾಸಪ್ಪ ನೀನು ಎತ್ತು ಕೊಡಂತ ಬರೋದು ಏ ಇಲ್ರಿ ಅಂತ ಅಂತಿಲ್ಲ ನಮ್ಮಪ್ಪ ಹೊಡ್ಕೊಂಡು ಹೋಗಪ್ಪ ಅಂತಿದ್ದು ಅದ್ರ ಕೂಡ ನಮ್ಮನ್ನು ಕಳಿಸ್ತಿದ್ ನಮ್ಮಪ್ಪ ನಾವು ಎಲ್ಲರೂ ಹೊಲ್ದಾಗನು ಅಂತಿ ಹೊಡೆದೇವ್ರಿ ಅಂತಿ ಪದ ಆಡೀನ್ರಿ ಅವು ಕಣ ತಮ್ಮಂದು ತಿಂದಿವಿ ನಮ್ಮ ಅಪ್ಪನವರು ಮಾಡ್ಯಾರ ಯಾವ್ದ್ರಾಗ ಅದು ನೀವು ಕಣ ಕೇಳೋದ್ ಪದ್ಧತಿ ಹೆಂಗ್ ಕೇಳ್ತಿದ್ರಿ ನಾವು ದಾಸರು ಸರ್ ಗೋಪಾಳ ಇರ್ತದೆ ಆ ಗೋಪಾಳ ನಡೆದ್ ಬಂದ ಹಾದಿ ಪದ್ಧತಿ ಅದು ಹೆಂಗ್ ಶುರುವಾತ್ ನಿಮ್ದು ದಾಸರ ಪದ್ಧತಿ ಅನ್ನೋದು ಹೆಂಗ್ ಶುರುವಾತ್ ಅದು ಸರ್ ಅದು ಹಿಂದಕ್ಕ ಒಟ್ಟು ನಮ್ಗೆ ಎಲ್ಲಾರ ಈಗ ನಮ್ಮ ಊರಾಗ ಇದಕ್ಕೆ ಹೋಗಿ ಬಂದ್ರ ಅನ್ಸ್ತಾರೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ತಿರುಪತಿಗೆ ಹೋಗಿ ಬರ್ತಾರೆ ತಿರುಪತಿಗೆ ಹೋಗಿ ಬಂದ್ರೆ ದಾಸಪ್ಪನವರು ಕೆಲವೊಬ್ರು ಮೂಡ್ಗಲ್ಲ ಕೆಲವೊಬ್ರು ಅದಾರ್ರಿ ನಮ್ಮನ್ನ ಕರ್ಕೊಂಡು ಹೋಗಿ ಗೋಪಾಳ ತಗೊಂಡ್ ಹೋಗ್ತೀವಿ ಸರ್ ನಾವು ಅವ್ರ ಮನೆಗೆ ಹೋಗಿ ಅವರು ಗೋವಿಂದರಾಜನ್ ಕಳಿಸ್ಬೇಕು ಅನ್ನೋ ಪದ್ಧತಿ ಸರ್ ಆ ಪದ್ಧತಿ ಒಳಗೆ ನಮ್ಮನ್ನ ಹಿಂಗಪ್ಪ ಮನೆಗೆ ಬಾಗ ನಾವು ತಿರುಪತಿಗೆ ಹೋಗಿ ಬಂದೀವಿ ಅಂತ ಹಂಗಂದ್ರೆ ನಾವು ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಪ್ರಸಾದ ಉಂಡು ಎಡೆ ಮಾಡಿಸ್ಕೊಂಡು ಮತ್ತೆ ದಕ್ಷಿಣ ಕೊಟ್ಟು ನಮ್ಮನ್ನು ಕಳಿಸ್ತಿದ್ರು ಸರ್ ಅದ್ರಂತಾಗ ಇಡೀ ಊರಿಗೇನು ನಾವು ಹೋಗಿವಿ ಸರ್ ದೇವ್ರ ರೂಪ ಸರ್ ಅದು ಆಮೇಲೆ ಎರಡನೇದು ಮತ್ತೆ ಇದಿತ್ತಲ್ಲ ಸರ್ ಕಣ ಸೀಸನ್ ಬಂತಂದ್ರೆ ಎಲ್ಲರೂ ಮನೆಗೂ ಒಟ್ಟು ನಾವು ದಾಸರಿ ಏನದೀವಿ ಎಲ್ಲರ ಮನೆಗೆ ಹೋಗಿದ್ವಿ ಸರ್ ಇವರು ತೇನಿ ಮುರಿಯೋದು ಆತ ಇವತ್ತು ಅಂತಿ ಕಟ್ ಬರೀ ಅಂತಿ ಸರ್ ಅವಾಗ ಯಾವ ಮಿಷನ್ ಇದ್ದಿಲ್ಲ ಹೇಳಿ ಸರ್ ತೂರ್ಬೇಕು ಅವಾಗ ತುಂಬಬೇಕು ಆಗ್ಯವಕ್ಕ ಬಡಿಯೋದಿಲ್ಲ ಸರ್ ಅಂತಿ ಕಟ್ತಿದ್ವಿ ಮತ್ತೆ ಅದು ಮ್ಯಾಲೆ ಅಂತಿ ಪದಗಳನ್ನ ಏನು ಹೇಳ್ತೀರಾ ಶುರು ಮಾಡ್ರಿ ಹಂಗಾರ ಬನ್ನಿ ವೀಕ್ಷಕರೇ ಇವತ್ತಿನ ದಿವಸ ಮೊಬೈಲು ಟಿವಿ ಕಂಪ್ಯೂಟರ್ ಮಾಧ್ಯಮಗಳ ಕಾಲದಲ್ಲಿ ಇಂತಹ ಹಳೆಯ ಸಾಂಪ್ರದಾಯಿಕ ರೈತರು ಆಡುವಂತಹ ಗೀಗಿ ಪದಗಳಾಗಿರ್ಬೋದು ಅಂತಿ ಪದಗಳಾಗಿರ್ಬೋದು ಇವೆಲ್ಲ ಮರೆಮಾಚಿ ಹೋಗ್ತಾ ಇದ್ದಾವೆ ಬನ್ನಿ ಅವನ್ನ ನಾವು ಕೇಳಿ ಅನುಭವಿಸುವಂತ ಪ್ರಯತ್ನವನ್ನು ಮಾಡೋಣ ಯಜಮಾನ್ರೆ ನಮಸ್ಕಾರ ಎಲ್ಲರಿಗೂ ಶುರು ಮಾಡ್ರಿ ನಿಮ್ ಕಾಲದಲ್ಲಿ ಆಡುವಂತ ಅಂತಿ ಪದಗಳನ್ನ ನಿಮ್ಮಲ್ಲಿ ಒಂದಷ್ಟು ಉಳ್ಕೊಂಡವು ಅನ್ನೋದು ಕೇಳಿ ಬಂತ ನಮಗ ನೀವರ ಒಂದಷ್ಟು ಅವನ್ನ ಚಿತ್ರೀಕರಣ ಮಾಡಕ್ ಅವಕಾಶ ಕೊಟ್ರಿ ಹಾಡ್ರಿ ಅವನ್ನ ಉಳಿಸ್ರಿ ಶುರು ಮಾಡ್ರಿ ಆಗ್ಲಿ ಅರಳ ಗುಂಡಗಿ ಮಾತ ಇಟ್ಟ ಕೇಳರಿ ಚಿತ್ತ ಶರಣಪ್ಪನೆಂಬೋ ಶಿವ ಭಕ್ತ ಅರಳ ಗುಂಡಗಿ ಮಾತ ಇಟ್ಟ ಕೇಳರಿ ಚಿತ್ತ ಶರಣಪ್ಪನೆಂಬೋ ಶಿವ ಭಕ್ತ ಶರಣಪ್ಪನೆಂಬೋ ಶಿವ ಭಕ್ತ ನಿದ್ದಾರ ಶಿವ ಪೂಜೆಯೊಳಗ ಹೊತ್ತೋಗ್ಯೋ ಅರಳ ಗುಂಡಗಿ ಮಾತ ಇಟ್ಟ ಕೇಳರಿ ಚಿತ್ತ ಶರಣಪ್ಪನೆಂಬೋ ಶಿವ ಭಕ್ತ ಓ ಮೊದಲು ಮಾದೇವರಂತಿ ದೈವ ದೇವರಂತಿ ಶಿವ ಶರಣಾರಂತಿ ಸಾಗಾಲು ಮೊದಲು ಮಾದೇವರಂತಿ ದೈವ ದೇವರಂತಿ ಶಿವ ಶರಣಾರಂತಿ ಸಾಗಾಲು ಶಿವ ಶರಣಾರಂತಿ ಸಾಗಾಲು ನಮ್ಮ ಬಸವ ಒಕ್ಕಲಗಾನಂತಿ ಉಲಸಾಗ್ಲು ಮೊದಲು ಮಾದೇವರಂತಿ ದೈವ ದೇವರಂತಿ ಶಿವ ಶರಣಾರಂತಿ ಸಾಗಾಲು ಶಿವ ಶರಣಾರಂತಿ ಸಾಗಾಲು ನಮ್ಮ ಬಸವ ಒಕ್ಕಲಿಗಾನಂತಿ ಉಲಸಾಗ್ಲು ಅಂತಿಯ ಕಟ್ಟುವಾಗ ಎಂತವರ ನೆನಿಬೇಕು ಪಂಚ ಪಾಂಡವರ ಧರ್ಮಾರು ಪಂಚ ಪಾಂಡವರ ಧರ್ಮಾರು ನೆನೆದರ ಸಿಗುಲು ಸಾಗುತ್ತಾನು ಅಂತಿಯ ಕಟ್ಟುವಾಗ ಎಂತವರ ನೆನಿಬೇಕು ಪಂಚ ಪಾಂಡವರ ಧರ್ಮಾರು ಪಂಚ ಪಾಂಡವರ ಧರ್ಮರ ನೆನೆದರ ನಮರ ಸಿಗುಲು ಸಾಗುತ್ತಾನು ತುಂಬಿದ ಒಳೆಯಾಗ ಕೊಂಬ ಕಾಣಿಸುತ್ತಾವೋ ಬಂಗಾರ ದಿಣಿಯ ಬಸವಣ್ಣು ತುಂಬಿದ ಒಳೆಯಾಗ ಕೊಂಬೆರಡ ಕಾಣ್ತಾವ ಬಂಗಾರ ದಿಣಿಯ ಬಸವಣ್ಣ ಬಂಗಾರ ದಿಣಿಯ ಬಸವಣ್ಣ ಬರುವಾಗ ರೆಂಬೆರಾರುತಿ ಬೆಳಗ್ಯಾರು
ಕೆಂದ ಜ್ವಾಳದ ತೆನೆಯ ತುಂಡ ಬೀಳಗ ತುಳಿದು ಪಂಡಿತ ನಮ್ಮ ಬಸವಣ್ಣ. ಕೆಂದ ಜೋಳದ ತೆನೆಯ ತುಂಡ ಬೀಳಂಗ ತುಳಿಯೋ ಪಂಡಿತ ನಮ್ಮ ಬಸವಣ್ಣ. ಪಂಡಿತ ನಮ್ಮ ಬಸವಣ್ಣ ತುಳಿದ ರಾಶಿ ಬಂಡಿ ಬಂಡಿಲೇ ಏರೇವೋ. ಕೆಂದ ಜ್ವಾಳದ ತೆನೆಯ ತುಂಡ ಬೀಳಂಗ ತುಳಿಯೋ ಪಂಡಿತ ನಮ್ಮ ಬಸವಣ್ಣ. ಪಂಡಿತ ನಮ್ಮ ಬಸವಣ್ಣ ತುಳಿದ ರಾಶಿ ಬಂಡಿ ಬಂಡಿಲೇ ಏರೇವೋ. ಆದಿಯ ಬಸವಣ್ಣಗ ಆಲ ಮಜ್ಜಲ ಮಾಡಿ ಗೋಧಿಯ ಉಗ್ಗಿ ಅಡಿ ಮಾಡು. ಆದಿಯ ಬಸವಣ್ಣಗ ಆದಿ ಮಜ್ಜನ ಮಾಡಿ ಗೋಧಿಯ ಹುಗ್ಗಿ ಅಡಿ ಮಾಡಿ. ಗೋಧಿಯ ಉಗ್ಗಿ ಅಡಿ ಮಾಡಿ ಬೇಡಿಕೊಂಡ್ರ ಗ್ವಾದಲಿ ತುಂಬ ಎಳಿಗರವು. ಆದಿಯ ಬಸವಣ್ಣಗ ಆದಿ ಮಜ್ಜನ ಮಾಡಿ ಗ್ವಾದಲಿ ತುಂಬಿ ಅಡಿ ಮಾಡಿ. ಗೋಧಿಯ ಎಡಿ ಉಗ್ಗಿ ಎಡಿ ಮಾಡಿ ಬೇಡಿಕೊಂಡ್ರ ಗ್ವಾದಲಿ ತುಂಬ ಎಳಿಗರವು. ತೊಗರಿ ಕಣ್ಣಿನ ಸಿರಿ ಉಡಲಗ ತೆಂಗಿನ ಕಾಯಿ ಎಡಗೈಯ ಎಡೆಯ ಎಡದಾಳು. ಸೀರಿ ಉಡಲಗ ತೆಂಗಿನ ಕಾಯಿ ಎಡಗೈಯ ಎಡೆಯ ಹಿಡದಾಳು. ಎಡಗೈಯ ಎಡೆಯ ಹಿಡದಾಳು. ಆ ಬಾಲಿ ಬಸವಣ್ಣ ಗೋಗಿ ಬರುತ್ತಾಳು. ತೊಗರಿ ಕಣ್ಣಿನ ಸಿರಿ ಉಡಲಗ ತೆಂಗಿನ ಕಾಯಿ ಎಡಗೈಯ ಎಡೆಯ ಹಿಡದಾಳು. ಎಡಗೈಯ ಎಡೆಯ ಹಿಡದಾಳು. ಆ ಬಾಲಿ ಬಸವಣ್ಣ ಗೋಗಿ ಬರುತ್ತಾಳು. ಆರೆತ್ತಿನ ಕೂರಿಗೆ ಓರಿಯ ಪಳಿಸಾಲು ಕ್ವಾರಿ ಮೀಸವರ ದರ ಮಾರು. ಆರೆತ್ತಿನ ಕೂರಿಗೆ ಓರಿಯ ಪಳಿಸಾಲು ಕ್ವಾರಿ ಮೀಸವರ ದರ ಮಾರು. ಕ್ವಾರಿ ಮೀಸವರ ದರ ಮಾರ ಹೊಲದಲ್ಲೇ ಬೋರ್ಯಾಡುತ್ತಾನೋ ಮಳೆರಾಯ. ಆರೆತ್ತಿನ ಕೂರಿಗೆ ಓರಿಯ ಪಳಿಸಾಲು ಕ್ವಾರಿ ಮೀಸವರ ದರ ಮಾರು. ಕ್ವಾರಿ ಮೀಸವರ ದರ ಮಾರ ಹೊಲದಲ್ಲೇ ಬೋರ್ಯಾಡುತ್ತಾನೋ ಮಳೆರಾಯ. ಬೆತ್ತ ತತಿಯ ಬಂತೋ ಎತ್ತ ತಯ್ಯರ ಮಾಡೋ ಮುತ್ತಿನ ಕುರಗಿ ಹೊರಗೀಡು. ಬಿತ್ತ ತದಿಯ ಬಂತು ಎತ್ತ ತಯ್ಯರ ಮಾಡೋ ಮುತ್ತಿನ ಕುರಿಗೆ ಹೊರಗೀಡೋ. ಮುತ್ತಿನ ಕೂರಾಗಿ ಹೊರಗಿಡೋ ನಂಬಸವ ಬಿತ್ತಿ ಬರುತ್ತಾನೋ ಬಿಳಿ ಜ್ವಾಳ. ಬಿತ್ತ ತದಿಯ ಬಂತು ಎತ್ತ ತಯ್ಯರ ಮಾಡೋ ಮುತ್ತಿನ ಕುರಗಿ ಹೊರಗೀಡೋ. ಮುತ್ತಿನ ಕುರಗಿ ಹೊರಗಿಡೋ ನಂಬಸವ ಬಿತ್ತಿ ಬರುತ್ತಾನೋ ಬಿಳಿ ಜ್ವಾಳ. ಬೆಳ್ಳನ ಬಿಳೆ ಬಸವ ಎಲ್ಲಿಗೋಗಿದ್ದಿ ಮಗನೇ ಎಲ್ಲರ ಕಣ್ಣ ನಿನ್ನ ಮ್ಯಾಲು. ಎಲ್ಲನ ಕಣ್ಣ ನಿನ್ನ ಮ್ಯಾಲೆ ನಿಮ್ಮವ್ವ ನೆಲ್ಲಕ್ಕಿಲೆ ನೆದರ ತಗದಾಳು. ಬೆಳ್ಳನ ಬಿಳೆ ಬಸವ ಎಲ್ಲಿಗೋಗಿದ್ದಿ ಮಗನೇ ಎಲ್ಲರ ಕಣ್ಣ ನಿನ್ನ ಮ್ಯಾಲು. ಎಲ್ಲರ ಕಣ್ಣ ನಿನ್ನ ಮ್ಯಾಲೆ ನಿಮ್ಮವ್ವ ನೆಲ್ಲಕ್ಕಿಲೆ ನೆದರ ತಗದಾಳು. ಓ ಹುಲಿಗ ಚಳಂಬರ್ಗ ಹುಲಿಗ ಚಳಂಬರ್ಗ ಹುಲಿಗ ಚಳಂಬರ್ಗ ಹುಲಿಗ ಚಳಂಬರ್ಗ. ಓ ಕಲ್ಲ ಕಣ ಕಬ್ಬಿಣದ ಮೇಟಿ ಕಲ್ಲ ಕಣ ಕಬ್ಬಿಣದ ಮೇಟಿ ಕಲ್ಲ ಕಣ ಕಬ್ಬಿಣದ ಮೇಟಿ ಕಲ್ಲ ಕಣ ಕಬ್ಬಿಣದ ಮೇಟಿ ಕಲ್ಲ ಕಣ ಕಬ್ಬಿಣದ ಮೇಟಿ.